ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು 2 ಲೋಟದಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೇನೆ ರೀ. ಈ ಲೋಟದಲ್ಲಿ ಒಂದು 2 ಲೋಟ ಅಂದರೆ ಅಕ್ಕಿ ನೆನೆಸ್ಕೊಂಡಿದ್ದೇನೆ ರೀ. ಈಗ ಇದೇ ಲೋಟದಲ್ಲಿ ನೋಡ್ರಿ, ನಾನಿಲ್ಲಿ ಒಂದು 1/4 ಕಪ್ನಷ್ಟು ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೇನೆ ರೀ. ಇಲ್ಲಿ ನೋಡ್ಬೋದು ರೀ, 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ನೆನೆಸ್ಕೊಂಡಿದ್ದೇನೆ ರೀ. ಇವತ್ತು ನಾವು ಒಳ್ಳೆಯ ಒಂದು ಸಾಫ್ಟು ಮೃದುವಾದಂತಹ ಆರೋಗ್ಯಕರವಾದಂತಹದ್ದು ಇಡ್ಲಿ ಮಾಡೋಣ್ರಿ. ಈಗ ಬೇಸಿಗೆ ಟೈಮ್ನಲ್ಲಿ ನೋಡ್ರಿ ತುಂಬ ಶೆಕೆ ಅನ್ನಿಸ್ತತೆ, ಮತ್ತು ಇದು ನಮಗೆ ಹೆಸರು ಕಾಳು ತಂಪಿರ್ತದೆ ದೇಹಕ್ಕೆ, ಮತ್ತು ಇದು ನೋಡ್ರಿ ನಮಗೆ ಮೆಂತ್ಯನೂ ಸಹ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಮೆಂತ್ಯ ನೋಡ್ರಿ ನಮಗೆ ತುಂಬ ಒಳ್ಳೆಯದು. ಅಂದರೆ ಕಾಲ ಕೈ ನೋವು ಬರೋದಾಗಲಿ, ಸಂಧಿಯಲ್ಲಿ ನೋವು ಬರೋದಾಗಿರ್ಬೋದು, ಮತ್ತು ಶುಗರ್ ಲೆವೆಲನ್ನು ಸಹ ಇದು ಮ್ಯಾನೇಜ್ ಮಾಡುತ್ತೆ. ಹಾಗಾಗಿ ಮತ್ತು ಹೆಸರು ಕಾಳು ನಮಗೆ ದೇಹಕ್ಕೆ ತಂಪು ನೋಡ್ರಿ. ಹಾಗಾಗಿ ಉದ್ದಿನಬೇಳೆ ಇರಲಾರ್ದೇ ಇದರೊಳಗೆ ನಾವೊಂದು ಒಳ್ಳೆ ಇಡ್ಲಿಯನ್ನು ಮಾಡೋಣ ರೀ. ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಫಸ್ಟಿಗೆ ಮಿಕ್ಸಿ ಜಾರಿಗೆ ನಾನು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಒಂದು ಸಣ್ಣ ಬೌಲ್ನಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ರೈಸನ್ನು ತೊಗೊಂಡಿದ್ದೀನಿ ರೀ. ಅಂದರೆ ಹಳೆ ರೈಸು, ಹಿಂದಿನ ದಿನ ಮಾಡಿದ ರೈಸು. ಇದನ್ನು ನೀವು ಆಪ್ಷನ್ನು ಹಾಕೋದಿದ್ರೆ ಹಾಕೋಬೋದು, ಸ್ಕಿಪ್ ಮಾಡಿದ್ರೆ ಮಾಡ್ಬೋದು. ನಾನು ನೆನೆಸಿಟ್ಟಿರುವಂತಹ ಹೆಸರು ಕಾಳನ್ನು ಸಹ ಹಾಕ್ತಾಯಿದ್ದೀನಿ ರೀ. ಇವಾಗ ಇದರೊಳಗೆ ಸ್ವಲ್ಪ ಜಾಗ ಇದೆ ನೋಡಿರಿ, ನಮಗೆ ಅಕ್ಕಿಯನ್ನು ಇದರೊಳಗೆ ಹಾಕ್ಕೊಂಡು ನಾವು ಇಡ್ಲಿಗೆ ಯಾವ ಥರ ರುಬ್ಕೋತೀವಿ ನೋಡಿರಿ ಆ ಥರನೇ ರುಬ್ಕೊಂಡ್ರೆ ಇದು ನಮಗೆ ತುಂಬ ಸಾಫ್ಟ್ ಬರುತ್ತೆ. ಇದು ಮಕ್ಕಳನ್ನೂ ಸಹ ತಿನ್ಬೋದು, ತುಂಬ ಸಾಫ್ಟ್ ಇರುತ್ತೆ. ಇವಾಗ ನಮ್ಮದು ಹಾಕೊಂಡಾಗಿದೆ ರೀ. ನಾನು ಇದನ್ನು ಮುಚ್ಚಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ರೀ. ಅಂದರೆ ಇದು ನಾನು ತುಂಬ ನೈಸ್ ಮಾಡಲಿಲ್ಲ, ಸ್ವಲ್ಪನೇ ಇದು ತರಿನೇ ಇರಬೇಕು ರೀ. ನೋಡ್ಬೋದು ನಿಮಗೆ ಸಣ್ಣಕ್ಕೆ ಇದು ಅಕ್ಕಿದು ಸ್ವಲ್ಪನೇ ಬಿಡಿ. ಅಂದರೆ ನಾನೀಗ ಇದನ್ನು ಒಂದು 6 ಅವರ್ಸು ನೆನೆಸಿದ್ದೆ ರೀ. ಇವಾಗ ನಾನಿಲ್ಲಿ ತಪ್ಪಲೆಗೆ ಹಾಕ್ಕೋತೀನಿ. ನಾನಿದು ರೇಷನ್ ಅಕ್ಕಿನಲ್ಲೇ ಮಾಡ್ತಾ ಇರೋದು ರೀ. ಮತ್ತು ನಿಮಗೆ ಬೇಕಿದ್ದು ಯಾವುದಕ್ಕೆ ಆದರೂ ತೊಗೋಬೋದು. ಇವಾಗ ನೋಡ್ಬೋದು ರೀ, ನಾನು 2ನೇ ನೋಡ್ಬೋದು ರೀ, ನಾವು ಇಡ್ಲಿಗೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಇದನ್ನು ಸಹ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ. ಇಲ್ಲೇ ನಾವು ಇದೇ ತಪ್ಪಲೆದಾಗ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕ್ರಿ. ಇವಾಗ ನಮ್ಮದು ಇದು ಚೆನ್ನಾಗಿ ನಾವು ನೋಡಿರಿ, ಏನಿಲ್ಲ ಅಂದರೆ 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಇದನ್ನು ಹೊಂದ್ಕೊಳ್ಳುವಂತೆ ಮಿಕ್ಸ್ ಮಾಡಬೇಕ್ರಿ. ಅಂದರೆ ನಮಗಿದು ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿಬಿಟ್ಟು ನೋಡಿರಿ, ನಾವು ಇದನ್ನು ಇನ್ನೂ ಒಂದು 8 to 9 ಅವರ್ಸ್ ಬಿಟ್ಟು ನಾವು ಇಡ್ಲಿಯನ್ನು ಬೇಯಿಸ್ಕೊಳ್ಳೋಣ ರೀ. ನಾನು ಇದನ್ನು ನೋಡಿರಿ ರಾತ್ರಿಯೇ ಇದಕ್ಕೆ ನೋಡಿರಿ, ಇವಾಗ ಒಂಚೂರನ್ನೇ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾವು ಉದ್ದಿನಬೇಳೆ ಹಾಕಿಲ್ಲ ಅಂತಂದ್ರೂ ನಮ್ಮದು ಚೆನ್ನಾಗಿ ಹಿಟ್ಟು ಊದ್ಕೊಂಡು ಬಂದಿದೆ. ನೋಡ್ಬೋದು ರೀ, ತುಂಬ ಒಂದು ಹದವಾದಂತಹ ಒಂದು ಉದ್ದಿನಬೇಳೆ ಇರಲಾರ್ದೇ ಇಷ್ಟು ಚೆನ್ನಾಗಿ ನಾವು ಹಿಟ್ಟು ಇದನ್ನು ಈ ಥರ ಊದ್ಕೊಂಡು ಬರುತ್ತೆ. ನೋಡ್ಬೋದು, ನಾವು ನೈಟನ್ನು ರುಬ್ಬಿಟ್ರೆ ನೋಡ್ಬೋದು ರೀ, ಇದು ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಮಿಕ್ಸ್ ಮಾಡಿದ್ದೇನೆ. ಇಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇಡ್ಲಿ ಪಾತ್ರೆಯಲ್ಲಿ ತಟ್ಟೆಗೆ ನೀವು ಅಂದರೆ ಇಡ್ಲಿ ಪಾತ್ರೆಗೆ ನಾನು ಆಯಿಲನ್ನು ಹಚ್ಕೊಂಡು ಇಟ್ಕೊಂಡಿದ್ದೇನೆ ರೀ. ಈಗ ನಾವು ನೋಡಿರಿ, ಇಡ್ಲಿಗೆ ಸ್ವಲ್ಪ ರೀ ನಾವು ಇದನ್ನು ಹಾಕ್ಕೊಳ್ಳೋಣ. ನೋಡ್ಬೋದು, ಇವಾಗ ನಾವು ಇದಕ್ಕೆ ಹಾಕ್ಕೊಂಡಿದ್ದೇವೆ ರೀ. ನಾವು ಇನ್ನೊಂದನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ, ಸೇಮ್ ಮೊದಲು ನಾವು ಯಾವ ಥರ ಹಾಕ್ಕೊಂಡಿದ್ದೇವೆ ಸ್ವಲ್ಪನೇ ಹಾಕ್ಕೋಬೇಕ್ರಿ. ಅಂದರೆ ಹಿಟ್ಟು ಊದ್ಕೊಂಡು ಬಂದಿದೆ ನೋಡಿರಿ, ನಾವು ಜಾಸ್ತಿ ಹಾಕಿದ್ರೆ ಅದು ಮೇಲಿನ ತಟ್ಟೆಗೂ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ಸ್ವಲ್ಪನೇ ನೋಡಿಬಿಟ್ಟು ನೋಡಿ ಹಾಕಿದ್ರೂ ಸಾಕ್ರಿ. ನೋಡಿಬಿಟ್ಟು ಈ ಥರನೇ ಹಾಕೋದ್ರೂ ಆಗುತ್ತೆ. ಇವಾಗ ನಮ್ಮದು ನೀರು ಬಿಸಿ ಆಗಿದೆ, ನಮ್ಮದು ಹಾಕೊಂಡು ಆಗಿದೆ. ಇವಾಗ ನಾವು ತಟ್ಟೆ ಸ್ಟ್ಯಾಂಡ್ ಇದು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ್ರಿ. ಇವಾಗ ಇದಕ್ಕೆ ನೋಡಿರಿ, ನಾವು ಇಡ್ಲಿ ಪಾತ್ರೆಯನ್ನು ಇಟ್ಕೊಳ್ಳೋಣ.
ಇದನ್ನು ಮುಚ್ಚಳವನ್ನು ಮುಚ್ಚಿ ನೋಡಿ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಚಟ್ನಿ ಮಾಡ್ಕೊಳ್ಳೋಣ್ರಿ. ನಾವು ಪಾತ್ರೆ ಎಣ್ಣೆ ಇಟ್ಕೊಂಡಿದ್ದೇನೆ. ಇವಾಗ ಸ್ವಲ್ಪನೇ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಒಂದು 6 ರಿಂದ 7 ಹಸಿ ಮೆಣಸಿನ್ಕಾಯಿ ಮತ್ತು ಇದಕ್ಕೆ ನೋಡಿರಿ ಒಂದು ಈರುಳ್ಳಿ. ಇದಕ್ಕೆ ಚಟ್ನಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ್ರಿ. ಒಳ್ಳೆ ಒಂದು ಟೇಸ್ಟ್ ಆದಂತಹ ಚಟ್ನಿ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು ಈರುಳ್ಳಿ ಕೆಂಪಗಾಗಿದೆ. ಸ್ವಲ್ಪನೇ ನಾನು ಪುದೀನ ಸೊಪ್ಪು, ಇದು ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಹಾಕ್ತಾಯಿದ್ದೇನೆ. ಸ್ವಲ್ಪನೇ ನಾನು ಜಾಸ್ತಿ ಹುರಿಗಡಲೆಯನ್ನು ತೊಗೊಂಡಿದ್ದೇನೆ. ಇವೆಲ್ಲ ಹಾಕಿ ಸ್ವಲ್ಪ ನಾವು ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ. ಇದು ಪುದೀನ ಒಂದು ಸರ್ತಿ ಕಪ್ಪಗಾಗಿಬಿಡುತ್ತೆ, ನಮಗೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಇದನ್ನು ನಾನೀಗ ಆಫ್ ಮಾಡ್ಕೊಂಡಿದ್ದೇನೆ ರೀ. ಇವಾಗ ನಾನು ಸ್ವಲ್ಪನೇ ಹುಣಸೆ ಹುಳಿಯನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಕಾಯಿ ತುರಿ, ಸ್ವಲ್ಪ ಹುರಿಗಡಲೆ ಜಾಸ್ತಿ ಇದೆ, ನಮ್ಮದು ಕಾಯಿ ತುರಿ ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪನೇ ಇದಕ್ಕೆ ನಾವು ಜೀರಿಗೆಯನ್ನು ಹಾಕ್ಕೊಳ್ಳೋಣ್ರಿ. ಇವಾಗ ನೋಡಿರಿ ಇದಕ್ಕೆ ಒಂಚೂರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಮತ್ತು ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪನೇ ಇದನ್ನು ನಾವು ಬಿಸಿ ಇದೆ ನೋಡಿರಿ ಆರಿಸ್ಕೊಂಡ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ನಮ್ಮದು ಇದು ಬಿಸಿ ಕಡಿಮೆ ಆಗಿದೆ ರೀ, ಅಂದರೆ ಸ್ವಲ್ಪ ತಣ್ಣಗಾಗಿದೆ ರೀ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ನಮ್ಮದು ಚಟ್ನಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮ್ಮದು 10 ನಿಮಿಷ ಆಗಿದೆ ರೀ. ನಾನು ಇದನ್ನು ಆಫ್ ಮಾಡ್ತಾ ಇದ್ದೇನೆ. ಇಡ್ಲಿ ಪಾತ್ರೆ ಇಡ್ಲಿ ಬೇಯಿಸೋದು 10 ನಿಮಿಷ ಆಗಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಚಟ್ನಿ ನಾನು ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ಇಡ್ಲಿ ಪಾತ್ರೆನ ನೋಡೋಣ ರೀ. ನೋಡ್ಬೋದು ನಮ್ಮದು ಇಡ್ಲಿ ಚೆನ್ನಾಗಿ ಬಂದಿದೆ. ಇವಾಗ ನೋಡ್ಬೋದು ರೀ ನಾನು ದೋಸೆ ತವನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ನಾವು ಇದರೊಳಗೆ ದೋಸೆಯನ್ನು ಹಾಕ್ಬೋದು ರೀ, ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿರಿ ನಾವು ಇದಕ್ಕೆ ದೋಸೆಯನ್ನು ಹಾಕ್ಕೊಳ್ಳೋಣ. ನೋಡ್ಬೋದು ನಮ್ಮದು ದೋಸೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾವು ಉದ್ದಿನಬೇಳೆ ಹಾಕಿದಾಗ ಯಾವ ಥರ ಬರುತ್ತೆ ನೋಡಿರಿ, ಆ ಥರನೇ ನಮ್ಮದು ದೋಸೆ ಚೆನ್ನಾಗಿ ಬಂದಿದೆ. ನಾನಿದು ನೋಡಿದ್ರೆ ಹಳೆ ತವನಲ್ಲೇ ಹಾಕಿದ್ದೇನೆ ರೀ. ಸ್ವಲ್ಪನೇ ಸುತ್ತನೇ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ರೆಡಿ ಆಗಿದೆ. ನೋಡ್ಬೋದು ಪೇಪರ್ ಥರನೇ ನಮ್ಮದು ಮಸಾಲೆ ದೋಸೆ ಯಾವ ಥರ ಬರುತ್ತೆ ನೋಡಿರಿ, ಆ ಥರನೇ ನಮ್ಮದು ದೋಸೆ ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಇಡ್ಲಿದು ಪಾತ್ರೆಯನ್ನು ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೇನೆ ರೀ. ಇವಾಗ ನಾವು ಒಂದೊಂದು ಇಡ್ಲಿಯನ್ನು ಈ ಥರನೇ ನೋಡಿರಿ ಕೈಲಿಂತೆ ತೆಗೆದ್ರೂ ಆರಾಮಾಗಿ ಬರುತ್ತೆ. ನೋಡ್ಬೋದು ನಮ್ಮದು ಇಡ್ಲಿ ತುಂಬ ಚೆನ್ನಾಗಿ ನೋಡ್ಬೋದು ರೀ. ನಾವು ಉದ್ದಿನಬೇಳೆ ಹಾಕಿದಾಗೆ ಯಾವ ಥರ ಬರುತ್ತೆ ನೋಡಿರಿ, ಅದೇ ಥರನೇ ನಮ್ಮದು ನಾನು ಕೈಲಿಂತೆ ತೆಗಿತಾ ಇದ್ದೀನಿ. ನೋಡ್ಬೋದು ರೀ ಈ ಥರ ನೀವು ಜಸ್ಟ್ ತೆಗೆದ್ರೆ ಸಾಕು. ಇಡ್ಲಿ ನೋಡ್ಬೋದು ರೀ ತುಂಬಾ ಹತ್ಕೊಂಡಿಲ್ಲ. ನೋಡ್ಬೋದು ತುಂಬ ಚೆನ್ನಾಗಿ ಬೆಂದೈತ್ರಿ. ಒಂದು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸಿದ್ರೆ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡ್ಬೋದು ಮತ್ತು ಈಗ ಬೇಸಿಗೆದಾಗ ನೋಡಿರಿ ದೇಹಕ್ಕೂ ತಂಪಾಗಿರುತ್ತೆ. ಹೆಸರು ಕಾಳನ್ನು ಹಾಕಿದೆ ನೋಡಿರಿ, ಹಾಗಾಗಿ ಇದನ್ನು ತುಂಬ ಸುಲಭವಾದಂಥ ವಿಧಾನದಲ್ಲಿ ಮಾಡ್ಕೋಬೋದು. ನಾನಿವಾಗ 2 ದೋಸೆಯನ್ನು ಹಾಕ್ದಂಗೆ ನೋಡ್ಬೋದು ರೀ. ಇದನ್ನು ಸಹ ಹಾಕ್ದಂಗೆ ದೋಸೆ ನಮ್ಮದು ರೆಡಿ ಆಗಿದೆ. ನೋಡ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಚಟ್ನಿ. ನಾನು ಹೋಟೆಲಲ್ಲಿ ಯಾವ ಥರ ನೀರಾಗಿ ಮಾಡ್ತಾರೆ ನೋಡಿರಿ ಅದೇ ಥರನೇ, ಅಂದರೆ ಸ್ವಲ್ಪ ಚಟ್ನಿ ನೀರಿದ್ದರೆ ನಮಗೆ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ನಮಗೆ ಹೋಟೆಲಲ್ಲಿ ಇದೇ ಥರನೇ ಚಟ್ನಿ ಸಿಗುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಮತ್ತು ದೋಸೆನೂ ಚೆನ್ನಾಗಾಗಿದೆ ಮತ್ತು ಇಡ್ಲಿನೂ ನೋಡ್ಬೋದು. ನಮ್ಮದು ಇಡ್ಲಿ ನೋಡಿರಿ ತುಂಬ ಸಾಫ್ಟಾಗಿ ನೋಡ್ಬೋದು. ನಮ್ಮದು ಒಂದರಲ್ಲಿ 2 ಮಾಡ್ಬೋದು. ನೋಡ್ಬೋದು ರೀ ನಮ್ಮದು ಇಡ್ಲಿ ತುಂಬ ಸಾಫ್ಟಾಗಿ, ಮತ್ತು ನಾವು ಸೋಡಾದು ಏನು ಯೂಸ್ ಮಾಡಿಲ್ಲ, ಆದ್ರೂ ನಮ್ಮದು ಇಡ್ಲಿ ಚೆನ್ನಾಗಿ ನೋಡ್ಬೋದು. ಕೈಗೆ ನಮಗೆ ಒಳಗೆ ಹಸಿ ಹಸಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಒಂದು ಇಡ್ಲಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.